ಶಾರದಂಗೆ ಭಕ್ತಿ ಭಾವ ಹೆಚ್ಚು. ಪ್ರತಿ ಶುಕ್ರವಾರದ ದಿನ 2 ಇಲ್ಲವೇ 3 ಸ್ವಾಮಿಗಳನ್ನು ಮನೆಗೆ ಕರೆಸಿ ಇದ್ದುದರಲ್ಲಿಯೇ ಅವರಿಗೆ ಗಮ್ಮಂತ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟವಿಡುತ್ತಾ ಇದ್ದಳು. ಆ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಆನಂದದಿಂದ ಇರ್ತಾಳೆ. ಸ್ವಲ್ಪ ತಿಂಗಳ ನಂತರ ಅಮಾಯಕಳಾದ ಅನಾಮಿಕಳನ್ನು ಸೊಸೆಯಾಗಿ ತರುತ್ತಾಳೆ ಶಾರದಾ. ಅನಾಮಿಕ ಬಡ ಕುಟುಂಬದಿಂದ ಬಂದಿದ್ದವಳಾದರೂ ಒಳ್ಳೆ ಮನಸ್ಸಿರುತ್ತದೆ, ಕಷ್ಟಪಡುವ ಸ್ವಭಾವವಿರುವವಳು. ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್, ಮೈದುನ ವಿನೋದ್, ನಾದಿನಿ ಮಮತಾ ಯಾರು ಯಾವ ಕೆಲಸ ಹೇಳಿದ್ರು ಸ್ವಲ್ಪ ಕೂಡ ಬೇಸರ ಪಡ್ಕೋತಾ ಇರ್ಲಿಲ್ಲ. ನಗುತ್ತಾ ಮಾಡ್ತಾ ಇದ್ಲು. ಏನತ್ಗೆ, ನಾನು ಒಂದ್ ಕೆಲ್ಸನೂ ಮಾಡದೆ ಎಲ್ಲ ಕೆಲ್ಸ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಿಮಗೆ ನಮ್ ಮೇಲೆ ಕೋಪ ಬಂದಿಲ್ವಾ ಎಂದು ಮಮತಾ ಒಂದು ದಿನ ಕೇಳುತ್ತಾಳೆ. ಕೋಪ ಏನಕ್ಕೆ ಬರುತ್ತೆ ಮಮತಾ? ನೀವೇನೋ ಪರಕೀಯರ? ನಮ್ಮವರೇ ಅಲ್ವಾ, ನಮ್ಮ ಸ್ವಂತ ಅಂದುಕೊಂಡವರು. ನಾನು ಹೋಗುವವರೆಗೂ ನನಗೆ ಜೊತೆಯಾಗಿ ನೆರಳಾಗಿ ಇರುವವರು. ನಿಮ್ಗಲ್ದಿದ್ರೆ ಯಾರಿಗೆ ಮಾಡ್ತೀನಿ ಹೇಳು? ನೀನು ತುಂಬಾ ಒಳ್ಳೆಯವಳು ಅತ್ತಿಗೆ. ನನ್ನ ಫ್ರೆಂಡ್ ಅವರ ಅತ್ತಿಗೆ ಒಳ್ಳೆಯವಳಲ್ಲಂತೆ. ಯಾವ ಕೆಲಸವೂ ಮಾಡದೆ 8 ಗಂಟೆಗೆ ನಿದ್ರೆಯಿಂದ ಹೇಳ್ತಾಳಂತೆ. ನಿನ್ನ ಫ್ರೆಂಡ್ ಅವರ ಕುಟುಂಬದ ವಿಷಯ ನಮಗೇನಕ್ಕೆ ಮಮತಾ? ಹೋಗಿ ಚೆನ್ನಾಗಿ ಓದ್ಕೋ, ಒಳ್ಳೆ ಜಾಬ್ ತಗೋ, ಎಲ್ಲ ವಿಧದಲ್ಲಿ ಸರಿ ಹೋಗುವ ಹುಡುಗನ ನೋಡಿ ಮದುವೆ ಮಾಡೋಣ ಎಂದು ಅನಾಮಿಕ ಅನ್ನುತ್ತಾ ಇರುವಾಗ ಆಗಲೇ ಅತ್ತೆ ಶಾರದ ಬರುತ್ತಾಳೆ. ವ್ಯಂಗ್ಯವಾಗಿ, ಏನು ಸೊಸೆ, ಎಲ್ಲ ವಿಧದಿಂದ ಸರಿ ಹೋಗುವ ಹುಡುಗನ ತಂದು ಮದುವೆ ಮಾಡ್ತೀಯಾ? ಅದು ಅತ್ತೆ ನನ್ನ ಉದ್ದೇಶ. ಒಳ್ಳೇದು ಸೊಸೆ. ನಾದಿನಿ ಮದುವೆಗಾಗಿ ಎಷ್ಟು ಸಂಪಾದಿಸಿ ಇಟ್ಟಿದ್ಯಾ ಏನೋ? ಎಲ್ಲಿ ಬಚ್ಚಿಟ್ಟಿದ್ಯಾ? ಹೋಗಿ ತಗೊಂಬ ಸೊಸೆ, ಹೋಗು. ನಾನ್ ಹೇಗೆ ಸಂಪಾದಿಸ್ತೇನೆ ಅತ್ತೆ? ನನಗೆ ಮನೆ ಕೆಲಸ ಅಡುಗೆ ಕೆಲಸ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋದು ಬರಲ್ವಲ್ಲ. ಮತ್ತೇನಕ್ಕೆ ನನ್ ಮಗಳಿಗೆ ಇಲ್ಲ ಸಲದ ಆಸೆ ತೋರಿಸ್ತಾ ಇದ್ಯಾ? ಹೋಗು ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ಇನ್ನು ಏನು ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ. ಮೊದಲಲ್ಲಿ ಎಲ್ಲರೂ ಅನಾಮಿಕಳನ್ನು ಚೆನ್ನಾಗಿಯೇ ನೋಡ್ಕೋತಾ ಇದ್ರು. ಆದರೆ ಕಾಲಕ್ರಮೇಣ ಶಾರದಳ ಮನಸ್ಸಿನಲ್ಲಿ ಚಿಕ್ಕ ಚಿಕ್ಕ ಅಸಂತೃಪ್ತಿ ಹೆಚ್ಚಾಗುತ್ತದೆ. ಬಡಾಮನಿ ಹುಡುಗಿ ಏನ್ ಗೊತ್ತು ಅಂತ ಯಾವಾಗಲೂ ಅನ್ಕೋತಾ ಇರ್ತಾಳೆ ಶಾರದಾ. ಅನಾಮಿಕ ಎಷ್ಟು ಕಷ್ಟಪಟ್ಟರು ಶಾರದಂಗೆ ಹಿಡಿಸ್ತಾ ಇರ್ಲಿಲ್ಲ. ಯಾವ ಕೆಲ್ಸ ಮಾಡ್ತೀಯ ನೀನು? ಅನ್ನ ಮಾಡಿದ್ರೆ ಗಟ್ಟಿಯಾಗಿರುತ್ತೆ, ಸಾರ್ ಮಾಡಿದ್ರೆ ಖಾರ ಇರುತ್ತೆ, ಉಪ್ಪಿರಲ್ಲ, ಉಪ್ಪಿದ್ರೆ ಖಾರ ಇರಲ್ಲ. ಆ 2 ಇದೆ ಅಂದ್ಕೊಂಡ್ರೆ ಸಾರೇನೋ ಸಾರಾಗಿರದೆ ನೀರಿನ ಹಾಗಿರುತ್ತೆ. ಅನಾಮಿಕ ದುಃಖದಿಂದ ತಲೆ ತಗ್ಗಿಸಿಕೊಳ್ಳುತ್ತಾಳೆ. ಇನ್ನು ಬಟ್ಟೆ ವಿಷಯಕ್ಕೆ ಬಂದ್ರೆ ಏನು, ಸೋಪು ಕರಗಿ ಹೋಗುತ್ತೆ ಹೊರತು ಕೊಳೆ ಹೋಗಲ್ಲ, ಮಿಂಚು ಬರಲ್ಲ. ಟ್ಯಾಂಕ್ ಅಲ್ಲಿರೋ ನೀರೆಲ್ಲ ಆಗಿ ಹೋಗುತ್ತೆ. ಎಲ್ಲ ನನ್ ಕರ್ಮ. ನನಗ್ ಬರುವ ಸೊಸೆ ನನ್ ಹಾಗೆ ಕೆಲಸವಂತಳಾಗ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡೆ. ಆದರೆ ಯಾವ ಕೆಲಸವೂ ಸರಿಯಾಗಿ ಮಾಡದ ನೀನು ಬಂದೆ, ಛೇ ಎಂದು ಬೈದು ಹೊರಟು ಹೋಗುತ್ತಾಳೆ. ಅನಾಮಿಕ ದುಃಖದಿಂದ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಕೆಲಸ ತಾನು ಮಾಡ್ಕೋತಾ ಹೋಗ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇಷ್ಟರಲ್ಲಿ ಬೇಸಿಗೆ ಕಾಲ ಬರುತ್ತದೆ. ಮಾವಿನ ಮರಗಳು ಹಸಿ ಕಾಯಿಗಳಿಂದ ತುಂಬಿ ಹೋಗುತ್ತದೆ. ಗ್ರಾಮವೆಲ್ಲ ಮಾವಿನ ವಾಸನೆಯಿಂದ ಪರಿಮಳಿಸುತ್ತದೆ. ಶಾರದಳ ಮನೆ ಮುಂದಿರುವ ಮಾವಿನ ಗಿಡ ಹಸಿ ಮಾವಿನಕಾಯಿಂದ ಮಿಂಚುತ್ತಾ ತುಂಬಿರುತ್ತದೆ. ಶಾರದಾ ಆ ಹಸಿ ಮಾವಿನಕಾಯಿಯನ್ನು ನೋಡುತ್ತಾ, ಸೊಸೆ, ಓ ಸೊಸೆ, ಸೊಸೆ ಅನಾಮಿಕಳನ್ನ ಕರೆಯುತ್ತಾಳೆ. ಪೊರಕೆ ಹಿಡ್ಕೊಂಡು ಅನಾಮಿಕ ಬರ್ತಾಳೆ. ಯಾಕತ್ತೆ ಕರೆದ್ರಿ ಎಂದು ಅನಾಮಿಕ ಕೇಳುತ್ತಾಳೆ. ಆಗ ಶಾರದಾ ವ್ಯಂಗ್ಯವಾಗಿ, ಯಾಕ, ತಾವು ಮಹಾರಾಣಿ ಅಲ್ವಾ ಅಮ್ಮ, ಒಂದ್ಸಲ ಮುಖನ ನೋಡಿ ಸಂತೋಷ ಹೋಗೋಣ ಅಂತ ಕರ್ದೆ. ಎಲ್ಲಮ್ಮ ನಿನ್ನ ಮುಖನ್ ತೋರ್ಸು ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ದುಃಖದಿಂದ ತಲೆ ತಗ್ಗಿಸುತ್ತಾಳೆ. ತಗ್ಗಿಸಿದ ತಲೆ ಸಾಕು ಹೊರತು ನಾನು ಹೇಳೋದನ್ನ ಕೇಳು. ಹೇಳಿ ಅತ್ತೆ, ಕೇಳ್ತೀನಿ. ನಾಳೆ ಶುಕ್ರವಾರ. ಗೊತ್ತಿದೆ ಅತ್ತೆ, ನೀವು ಸ್ವಾಮಿಗಳನ್ನ ಕರೆದು ಗಮ್ಮಂತ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಇಡ್ತೀರಾ. ನೀವು ಏಳುವ ಹೊತ್ತಿಗೆ ಅಡಿಗೆ ಮನೆನ ಕ್ಲೀನ್ ಮಾಡ್ಬೇಕು. ಮನೆ ಹೊರಗೆ ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸಿಡ್ತೀನಿ. ಅದ್ರ ಜೊತೆ ಅಡಿಗೆ ಕೂಡ ನೀನೇ ಮಾಡ್ಬೇಕು. ಮತ್ತೆ ಅಮ್ಮ ಅತ್ತೆ, ನನ್ನಿಂದ ಆಗಲ್ಲ. ಯಾವ ಚಿಕ್ಕ ತಪ್ಪ ನಡೆದ್ರು ನನ್ನೇ ಬೈತೀರಾ, ಹೊಡಿತೀರಾ ಕೂಡ. ಸ್ವಾಮಿಗಳಿಗೆ ಮಾತ್ರ ನಾನು ಅಡಿಗೆ ಮಾಡಲ್ಲತ್ತೆ. ಏನೇ ಸೊಸೆ, ನನ್ ಮಾತಿಗೆ ಎದುರು ಹೇಳ್ತಾ ಇದ್ಯಾ? ನಾನ್ ಹೇಳದನ್ನು ಮಾಡೋದೇ ನಿನ್ ಕೆಲ್ಸ. ಗಮ್ಮಂತ ಅಡಿಗೆ ಜೊತೆ ಹಸಿ ಮಾವಿನಕಾಯಿ ಬಜ್ಜಿ ಕೂಡ ಮಾಡು. ಆದ್ರೆ ನೆನಪಿನಲ್ಲಿ ಇಟ್ಕೋ, ಅದೇನಾದ್ರೂ ರುಚಿಯಾಗಿ ಇಲ್ದೇ ಇದ್ರೆ ನಿನಗೆ ಮಾಮೂಲಾಗಿರಲ್ಲ ಮತ್ತೆ ಎಂದು ಶಾರದಾ ಎಷ್ಟೋ ಕಠಿಣವಾಗಿ ಹೇಳುತ್ತಾಳೆ. ಹಾಗೆ ಅತ್ತೆ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ. ಅನಾಮಿಕಂಗೆ ಅಡುಗೆಯಲ್ಲಿ ಅನುಭವ ಕಡಿಮೆ, ಆದರೆ ಪ್ರಯತ್ನ ಮಾಡಬೇಕು ಎನ್ನುವ ಧೈರ್ಯವೇನೋ ಇರುತ್ತದೆ. ಸರಿ ಅತ್ತೆ ಅಂತ ಹೇಳದೆ ಹೊರತು ಹಸಿ ಮಾವಿನಕಾಯಿ ಬಜ್ಜಿ ಯಾವಾಗ್ಲೂ ನಾನ್ ಮಾಡಿಲ್ವೇ. ಹೇಗೆ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಎಷ್ಟು ಹೇಳಿದ್ರು ಅತ್ತೆ ಏನು ಕೇಳಿಸ್ಕೊತಾ ಇಲ್ಲ ಎಂದು ಆಲೋಚಿಸುತ್ತಾ ಆ ದಿನ ರಾತ್ರಿಯೆಲ್ಲ ಆಕೆಗೆ ನಿದ್ರೆಯೇ ಬರಲಿಲ್ಲ.
ಹೇಗೆ ಮಾಡಿದರೆ ಬಜ್ಜಿ ರುಚಿಯಾಗಿ ಬರ್ತಾವೋ ಎಂದು ಅಂದುಕೊಳ್ತಾ ಇರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಬೇಗನೆ ಎದ್ದು ಮರದ ಮೇಲಿಂದ ಹಸಿ ಮಾವಿನಕಾಯಿಗಳನ್ನು ಕೊಯ್ಯುತ್ತಾಳೆ. ಅವುಗಳನ್ನು ಚೆನ್ನಾಗಿ ತೊಳೆದು ತೆಳ್ಳಗೆ ಹಚ್ಚಿಡುತ್ತಾಳೆ. ಪಕ್ಕದ ಮನೆ ದೊಡ್ಡಮ್ಮನ ಹತ್ರ ಹೋಗ್ತಾಳೆ. ಅನಾಮಿಕಾ ಹೀಗೆ ಬಂದೆ? ದೊಡ್ಡಮ್ಮ, ಹಸಿ ಮಾವಿನಕಾಯಿ ಬಜ್ಜಿಗಳು ಹೇಗೆ ಮಾಡ್ಬೇಕೋ ಹೇಳ್ತೀರಾ ಸ್ವಲ್ಪ ಎಂದು ವಿನಯದಿಂದ ಕೇಳುತ್ತಾಳೆ. ಆಗ ದೊಡ್ಡಮ್ಮ ಪ್ರೇಮದಿಂದ, ಹೇಳ್ತೀನಿ ತಾಯಿ, ನಿನಗಲ್ದೆ ಯಾರಿಗೆ ಹೇಳ್ತೀನಿ ಹೇಳು? ನಾನ್ ಹೇಳೋದನ್ನ ಜಾಗ್ರತೆಯಿಂದ ನೆನಪಿನಲ್ಲಿಟ್ಕೋ. ಹಾಗೆ ದೊಡ್ಡಮ್ಮ. ಕಡಲೆ ಹಿಟ್ಟು, ಖಾರ, ಉಪ್ಪು, ಜೀರಿಗೆ, ಅದರಲ್ಲಿ ಸ್ವಲ್ಪ ಸೋಡಾ ಸೇರಿಸು. ನೀರ್ ಹಾಕಿ ಮುದ್ದೆಯಾಗಿ ಮಾಡ್ಕೊಂಡು ಮಾವಿನಕಾಯಿ ಇರುತ್ತಲ್ಲ ಅದನ್ನ ಅದರಲ್ಲಿ ಅದ್ದಿ ಕರಿಬೇಕು. ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಬಿಸಿಯಾಗಿರ್ಬೇಕು ಎಂದು ಹೇಳುತ್ತಾಳೆ. ಅನಾಮಿಕಾ ನೆನಪಿನಲ್ಲಿ ಇಟ್ಟುಕೊಂಡು ಮನೆಗೆ ಬರುತ್ತಾಳೆ. ಅನಾಮಿಕಾ ಜಾಗ್ರತೆಯಾಗಿ ಎಲ್ಲ ಸಿದ್ಧ ಮಾಡುತ್ತಾಳೆ. ಆದರೆ ಆಕೆಯ ಮನಸ್ಸಿನಲ್ಲಿ ಭಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಏನಾದ್ರೂ ತಪ್ಪಾದ್ರೆ ಎಂದು ಆಲೋಚಿಸುತ್ತಾ ಇರುತ್ತಾಳೆ. ಆಗಲೇ ಆಕೆಗೆ ತನ್ನ ತಾಯಿ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ಕೆಲಸ ಮಾಡುವಾಗ ಪ್ರೇಮದಿಂದ ಮಾಡಿದರೆ ರುಚಿ ತಪ್ಪದೇ ಬರುತ್ತದೆ ಎನ್ನುವ ಮಾತುಗಳು ಆಕೆಗೆ ಧೈರ್ಯ ಕೊಡುತ್ತದೆ. ಅನಾಮಿಕಾ ಹಸಿ ಮಾವಿನಕಾಯಿ ಬಜ್ಜಿಗಳನ್ನು ಕರಿಯಲಿಕ್ಕೆ ಶುರು ಮಾಡುತ್ತಾಳೆ. ಮೊದಲು ಸ್ವಲ್ಪ ಗಟ್ಟಿಯಾಗಿ ಬರುತ್ತದೆ. ಆಕೆ ಸ್ವಲ್ಪ ನೀರು ಸೇರಿಸಿ ಮುದ್ದೆಯನ್ನ ಸರಿ ಮಾಡುತ್ತಾಳೆ. ಎಣ್ಣೆಯ ಬಿಸಿ ಸರಿಯಾಗಿರುತ್ತದೆ. ಸ್ವಲ್ಪ ಹೊತ್ತಿಗೆ ಬಂಗಾರ ಬಣ್ಣದಿಂದ ಮಿಂಚುವ ಹಸಿ ಮಾವಿನಕಾಯಿ ಬಜ್ಜಿಗಳು ತಯಾರಾಗುತ್ತದೆ. ಅವುಗಳ ವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಶಾರದಾ, ಮಮತಾ, ವಿನೋದ್, ಪ್ರಸಾದ್ ಎಲ್ಲರೂ ಬರುತ್ತಾರೆ. ಅವರನ್ನು ನೋಡಿ ಅನಾಮಿಕಾ ಭಯಪಡುತ್ತಾಳೆ. ಏನಾಯ್ತು ಅತ್ತೆ, ಎಲ್ರು ನನ್ನ ಹತ್ರ ಬಂದ್ರಿ? ನೀನು ಮಾಡ್ತಾ ಇರುವ ಹಸಿ ಮಾವಿನಕಾಯಿ ಬಜ್ಜಿಯ ವಾಸನೆ ಅದ್ಭುತವಾಗಿದೆ ಸೊಸೆ. ಆ ವಾಸನೆ ಹೇಗ್ ಬರ್ತಿದ್ಯೋ ಅಂತ ನೋಡೋಣ ಅಂತ ಬಂದ್ವಿ. ಹೇಗ್ ಮಾಡಿದ್ಯೋ ಹೇಳು. ಆಗ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ. ಇನ್ನು ಶಾರದಾ ತನ್ನಲ್ಲಿ ತಾನು, ಏನೋ ಅಂದ್ಕೊಂಡೆ, ನನ್ ಸೊಸೆಗೆ ಎಲ್ಲ ತರದ ಅಡುಗೆಗಳು ಮಾಡೋದಕ್ಕೆ ಬರುತ್ತೆ. ನಾನು ಮಾಡುವಾಗೇನೋ ಘಮ್ ಅಂತ ವಾಸನೆನೇ ಬರಲ್ಲ. ಈ ದಿನ ಸ್ವಾಮಿಗಳು ಮೆಚ್ಕೋತಾರೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಮೇಲಕ್ಕೆ ಮಾತ್ರ ಅತ್ತೆಯ ದರ್ಪ ತೋರಿಸುತ್ತಾ, ಸರಿ ಸರಿ, ಸ್ವಾಮಿಗಳು ಬರುವ ಟೈಮ್ ಆಯ್ತು, ಎಲ್ಲ ಸಿದ್ಧ ಮಾಡು. ಹಾ ಹಾಗೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಸ್ವಾಮಿಗಳು ಅಲ್ಲಿಗೆ ಬರುತ್ತಾರೆ. ಬಾಳೆ ಎಲೆ ಹಾಕಿ ಅನಾಮಿಕಾ ಮಾಡಿದ ಅಡಿಗೆಗಳನ್ನ ಬಡಿಸುತ್ತಾಳೆ. ಶಾರದಾ ಸ್ವಲ್ಪ ಗರ್ವದಿಂದ, ಸ್ವಲ್ಪ ಅನುಮಾನದಿಂದ ಬಜ್ಜಿಗಳನ್ನು ಬಡಿಸುತ್ತಾಳೆ. ಇದು ನಮ್ಮ ಸೊಸೆ ಮಾಡಿದ್ದು. ಏನಾದ್ರೂ ಹೆಚ್ಚಾದ್ರೂ ಕಡಿಮೆ ಆದ್ರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ಸೊಸೆನ ಕ್ಷಮಿಸ್ಬಿಡಿ ಎಂದು ಹೇಳುತ್ತಾಳೆ. ಅನಾಮಿಕಾ ತನ್ನ ರೂಮಿನ ಬಾಗಿಲಿನ ಸಂದಿಯಲ್ಲಿರುತ್ತಾಳೆ. ಮೊದಲ ಸ್ವಾಮಿ ಮೊದಲ ಬಜ್ಜಿ ತಿನ್ನುತ್ತಾರೆ. ಅಯ್ಯೋ, ತುಂಬಾ ರುಚಿಯಾಗಿದೆ. ಹುಳಿ ಖಾರ ಸರಿಯಾದ ಮೊತ್ತದಲ್ಲಿದೆ. ನಾನು ಇದುವರೆಗೂ ಇಷ್ಟು ರುಚಿಕರವಾಗಿ ಎಲ್ಲಿಯೂ ಯಾವತ್ತೂ ತಿಂದಿಲ್ಲಮ್ಮ. ಬಹಳ ಬ್ರಹ್ಮಾಂಡವಾಗಿದೆ ತಾಯಿ ಎಂದು ಪ್ರಶಂಸಿಸುತ್ತಾರೆ. ಶಾರದಳ ಮುಖ ಬಾಡಿ ಹೋಗುತ್ತದೆ. ಎರಡನೇ ಸ್ವಾಮಿ ಕೂಡ ತಿಂದು ಚೆನ್ನಾಗಿದೆ ಎಂದು ಮೆಚ್ಚಿಕೊಳ್ಳುತ್ತಾನೆ. ಇಷ್ಟಕ್ಕೂ ಇದು ಯಾರು ಮಾಡಿದ್ದಾರೆ ತಾಯಿ ಎಂದು ಕೇಳುತ್ತಾರೆ. ಶಾರದಂಗೆ ಆಶ್ಚರ್ಯವನಿಸುತ್ತದೆ. ಇದ್ದ ಅನುಮಾನ ಕರಗಿ ಹೋಗುತ್ತದೆ. ನಮ್ಮ ಸೊಸೆ ಮಾಡಿದ್ದು ಸ್ವಾಮಿ ಎಂದು ಹೇಳುತ್ತಾಳೆ. ಅನಾಮಿಕಾ ಮಾತ್ರ ಮಲಗು ರೂಮಿನ ಬಾಗಿಲಲ್ಲಿ ನಿಶ್ಶಬ್ದವಾಗಿರುತ್ತಾಳೆ. ಆಕೆಗೆ ಪ್ರಶಂಸೆ ಕೇಳಿಸುತ್ತದೆ. ಆದ್ರೆ ಹೊರಗೆ ಬರೋದಕ್ಕೆ ಸಂಕೋಚಿಸುತ್ತಾಳೆ. ಆಗಲೇ ಮಾವ ಪ್ರಸಾದ್ ಕರೆಯುತ್ತಾನೆ. ಅಮ್ಮ ಸೊಸೆ, ಹೊರಗೆ ಬಾ ತಾಯಿ, ಎಲ್ರೂ ನಿನ್ನ ಅಡುಗೆನ ಮೆಚ್ಕೋತಾ ಇದ್ದಾರೆ ಎಂದು ಹೇಳುತ್ತಾನೆ. ಆಗ ಅನಾಮಿಕಾ ಬಂದು ವಿನಯದಿಂದ ನಿಲ್ಲುತ್ತಾಳೆ. ಸ್ವಾಮಿಗಳು ಆಕೆಯನ್ನ ಅಭಿನಂದಿಸುತ್ತಾರೆ. ಶಾರದಾ ಕೂಡ ಸ್ವಲ್ಪ ನಾಚಿಕೆ ಪಡುತ್ತಾ, ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಎಂದು ಮೊದಲ ಸಲ ಪ್ರೇಮದಿಂದ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿ ಅನಾಮಿಕಾ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಇಲ್ಲಿ ನೋಡು ತಾಯಿ, ನಿನ್ನ ಕೈಯಲ್ಲಿ ಮಹಾತ್ಮೆ ಇದೆ. ಹಸಿ ಮಾವಿನಕಾಯಿ ಬಜ್ಜಿಯ ವ್ಯಾಪಾರವನ್ನ ನೀನು ಶುರು ಮಾಡು. ನಿನಗೂ ನಿನ್ನ ಕುಟುಂಬಕ್ಕೂ ಎಲ್ಲವೂ ಶುಭವೇ ಆಗುತ್ತದೆ. ನಮ್ಮತ್ತೆ ಹೇಳಿದ್ರೆ ಮಾಡ್ತೀನಿ ಸ್ವಾಮಿ. ಸ್ವಾಮಿಯವರು ಹೇಳಿದ್ರಲ್ಲಮ್ಮ, ಮೊದಲು ಶುರು ಮಾಡೋಣ ಬಿಡು ಎಂದು ಶಾರದಾ ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಸ್ವಾಮಿಯವರು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ದಿನದಿಂದ ಶಾರದಳ ಮನಸ್ಸು ಬದಲಾಗಿ ಹೋಗುತ್ತದೆ. ಅನಾಮಿಕಳನ್ನು ಬಡ ಮನೆಯ ಹುಡುಗಿಯಾಗಿ ಅಲ್ಲದೆ ತನ್ನ ಮನೆಯ ಗೌರವವಾಗಿ ನೋಡಲಿಕ್ಕೆ ಪ್ರಾರಂಭಿಸುತ್ತಾಳೆ. ಆಕೆ ಕಷ್ಟವನ್ನ ಗುರುತಿಸುತ್ತಾಳೆ. ಮನೆ ಕೆಲಸದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅನಾಮಿಕಾ ಕೂಡ ಮತ್ತಷ್ಟು ಉತ್ಸಾಹದಿಂದ ಅಡಿಗೆಯನ್ನ ಕಲ್ತ್ಕೋತಾಳೆ. ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಹಸಿ ಮಾವಿನಕಾಯಿ ಚೂರುಗಳ ಬಜ್ಜಿ ಅಂಗಡಿಗಳ ಶಾಪ್ ಇಟ್ಕೋತಾಳೆ ಅನಾಮಿಕಾ. ಆ ಅಂಗಡಿ 3 ಹೂವಿಗೆ 6 ಕಾಯಿಯ ಹಾಗೆ ಸಾಗತ್ತಾ ಆ ಮನೆಯಲ್ಲಿ ಎಲ್ಲಿಲ್ಲದ ಸಂತೋಷವನ್ನು ತರುತ್ತದೆ. ಹಾಗೆ ಬಡ ಸೊಸೆಯ ಮಾವಿನಕಾಯಿ ಬಜ್ಜಿಗಳು ಒಂದು ಮನೆಯ ಗೌರವವನ್ನು ನಿಲ್ಲಿಸುತ್ತದೆ. ಅನಾಮಿಕಳನ್ನು ಉನ್ನತ ಶಿಖರಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಇದು ಇಂದಿನ ಕತೆ.
ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಕೋಮಲಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನ್ನುವ ಬಹಳ ಹಳೆ ಕಾಲದ ಅತ್ತೆಯೊಬ್ಬಳಿದ್ದಳು. ಗ್ಯಾಸ್ ಒಲೆ ಮೇಲೆ ಅಲ್ಲದೆ ಸೌದೆ ಒಲೆಯೇ ಉಪಯೋಗಿಸ್ತಾ ಇದ್ಲು. ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಅನ್ನ, ಹುಳಿ, ಸಾರು, ಪಚ್ಚಡಿ ಏನ್ ಮಾಡ್ತಾ ಇದ್ರು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾ ಇದ್ಲು. ಪ್ರತಿ ದಿನವೂ ಕೋಳಿ ಕೂಗುತ್ತಲೇ ಎದ್ದು ಸಗಣಿಯಿಂದ ಅಂಗಳವನ್ನೆಲ್ಲ ತೊಳೆಯುತ್ತಾ ಇದ್ದಳು. ಕಲ್ಲಿನ ಪುಡಿಯಿಂದಲೇ ರಂಗೋಲಿ ಹಾಕುತ್ತಾ ಇದ್ದಳು. ತಲೆ ಸ್ನಾನ ಮಾಡಿ ಮನೆಯೊಳಗಿರುವ ದೇವರ ರೂಮಿನಲ್ಲಿ ಮನೆ ಮುಂದಿರುವ ತುಳಸಿ ಕಟ್ಟೆ ಹತ್ರ ದೀಪ ಬಿಡ್ತಾ ಇದ್ಲು. ಒಂದು ದಿನ ಗಂಡ ಪ್ರಸಾದ್ ತಾಜಾ ಹೀರೆಕಾಯಿ ತಂದು ಕೊಡುತ್ತಾನೆ. ಎಲ್ಲಿದು ರೀ? ನಮ್ಮ ಹೊಲದ ಹತ್ತಿರುವ ಹೀರೆಕಾಯಿ ಬಳ್ಳಿನಲ್ಲಿ ಕಾಯಿ ಬಿಟ್ಟಿದೆ ಶಾರದಾ. ಏನೋ ಆಗ್ಲೇ ಹೀರೆಕಾಯಿ ಗಿಡ ಅಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ಯಾ? ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ನೀನು ಈ ಮಧ್ಯ ಹೊಲದ ಹತ್ರ ಬರ್ತಾ ಇಲ್ವಲ್ಲ, ಸರಿ ಬಿಡು, ಹೋಗಿ ಹೀರೆಕಾಯಿ ಪಪ್ಪು ಮಾಡು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡ್ತೀನಿ ಹೊರತು ಪಟ್ಟಣದಲ್ಲಿರ್ತಾರವ ನಮ್ಮ ಸುಪುತ್ರರು ಮತ್ತೆ ಏನಾದ್ರೂ ಫೋನ್ ಮಾಡಿದ್ರಾ? ನನಗೇನು ಮಾಡಿಲ್ಲ ಶಾರದಾ. ಹೋಳಿ ಹಬ್ಬಕ್ಕೆ ತುಂಟ ಸೊಸೆರ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ ರೀ, ಮತ್ತೆ ಹೋಳಿ ಹಬ್ಬಕ್ಕೆ 2 ದಿನ ಇದೆ ಅಲ್ವಾ, ಇನ್ನೂ ಬಂದಿಲ್ಲ? ನೋಡು ಶಾರದಾ, ಬರ್ತೀನಿ ಅಂತ ಹೇಳಿದಷ್ಟು ಸುಲಭ ಅಲ್ವಲ್ಲ ಬರೋದು. ಅಲ್ಲಿ ಅವ್ರಿಗೆ ಎಂಥ ಕೆಲಸ ಇದೆಯೋ ಏನೋ, ಅದೆಲ್ಲ ನೋಡ್ಕೊಂಡ್ ಬರ್ಬೇಕಲ್ವಾ. ನೀವ್ ಹೇಳೋದು ನಿಜನೇ ರೀ. ಸರಿ ಹೊರತು ನೀನ್ ಹೋಗಿ ಮೊದ್ಲು ಹೀರೆಕಾಯಿ ಪಪ್ಪು ಮಾಡು, ತುಂಬಾ ಹಸಿವೆ ಆಗ್ತಾ ಇದೆ. ಈಗ್ಲೂ ಶುರು ಮಾಡ್ತೀನಿ ಎಂದು ಶಾರದಾ ಅಡಿಗೆ ಮನೆಗೆ ಹೋಗುತ್ತಾಳೆ. ಒಂದು 10 ನಿಮಿಷದ ನಂತರ ಬನ್ನಿ, ನಿಮ್ಮ ಹೀರೆಕಾಯಿ ಪಪ್ಪು ರೆಡಿಯಾಗಿದೆ ಎಂದು ಹೇಳುತ್ತಾಳೆ. ಪ್ರಸಾದ್ ಕೆಳಗೆ ಕುಳಿತುಕೊಂಡು ಶಾರದಾ ಮಾಡಿದ ಹೀರೆಕಾಯಿ ಪಪ್ಪು ಬಿಸಿ ಬಿಸಿಯಾಗಿ ಘಮಘಮ ಅನ್ನುತ್ತಾ ಇದ್ದರೆ ಪ್ರಸಾದ್ ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾನೆ. ಅದನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ನಿಧಾನವಾಗಿ ತಿನ್ರಿ, ನಿಮ್ ಹೀರೆಕಾಯಿ ಪಪ್ಪು ಎಲ್ಲಿಗೂ ಓಡೋಗೋದಿಲ್ಲ. ಯಾರು ಬಂದು ಕೇಳಿದ್ರು ನಾನ್ ಕೊಡೋದಿಲ್ಲ. ನಿಜ ಹೇಳು ಶಾರದಾ, ನೀನು ಹೀರೆಕಾಯಿ ಪಪ್ಪು ಯಾವಾಗ ಮಾಡಿದ್ರು ಹೊಸ ರುಚಿ ಬರುತ್ತೆ, ತುಂಬಾ ರುಚಿಯಾಗಿದೆ. ಸಾಕು ಬಿಡಿ ಸಂಭ್ರಮ, ತಿನ್ನಿ ಎಂದು ಹೇಳುತ್ತಾ ಇರುವಾಗ ಕಾರು ಬಂದು ಮನೆ ಮುಂದೆ ನಿಲ್ಲುತ್ತದೆ. ಆ ಸೌಂಡ್ ಅನ್ನು ಕೇಳಿ ಯಾರೋ ಬಂದ ಹಾಗಿದೆ ಶಾರದಾ. ಯಾರು ಅಲ್ಲರಿ, ನಮ್ಮ ತುಂಟ ವಾರಗಿತ್ತಿಯರು ಬಂದ ಹಾಗಿದೆ. ನೀವು ತಿಂತಾ ಇರಿ, ನಾನು ಹೋಗಿ ನೋಡ್ ಬರ್ತೀನಿ ಎಂದು ಹೇಳಿ ಬಾಗಿಲ ಹತ್ರಕ್ಕೆ ಬರ್ತಾಳೆ. ಮಾಡ್ರನ್ ಸೊಸೆಯರು ಅನಾಮಿಕಾ, ಭಾವನಾ ಇಬ್ಬರು ಲಗೇಜ್ ಬ್ಯಾಗಿನಿಂದ ಬಾಗಿಲ ಹತ್ರಕ್ಕೆ ಬರ್ತಾರೆ. ಸೊಸೆ ಅಂದ್ರೆ ಇಲ್ಲ ಇರ್ರೆ, ನಾನು ಹೇಳುವವರೆಗೂ ಮನೆಯೊಳಗ್ ಬರ್ಬೇಡಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಅಕ್ಕ, ನಮ್ಮತ್ತೆ ಸಂಪ್ರದಾಯ ಮತ್ತೆ ಶುರು ಮಾಡಿದ್ಲು. ಲೈಟ್ ಆಗಿ ತಗೋ ಭಾವನಾ, ನಮ್ಗೆ ಗೊತ್ತಿದ್ದ ವಿಷಯನೇ ಅಲ್ವಾ ಎಂದು ಅನಾಮಿಕ ಭಾವನಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಕುಂಬಳಕಾಯಿ ತೆಗೆದುಕೊಂಡು ಬಂದು ತನ್ನ ಮಾಡ್ರನ್ ಸೊಸೆಯರಿಗೆ ದೃಷ್ಟಿ ತೆಗೆದು ಈಗ ಹೋಗಿ. ಇನ್ನು ಅನಾಮಿಕ ಭಾವನೆ ಇಬ್ಬರು ಮನೆಯೊಳಗೆ ಬರುತ್ತಾರೆ. ಕೆಳಗೆ ಕುಳಿತುಕೊಂಡು ತಿಂತಾ ಇರುವ ಮಾವ ಪ್ರಸಾದವು ಕಾಣಿಸುತ್ತಾನೆ. ಅವರಿಬ್ಬರಿಗೆ ಮಾತುಗಳೆಲ್ಲ ಆಗುತ್ತವೆ. ಬಂದ್ರಮ್ಮ ಸೊಸೆ ಅಂದ್ರೆ, ನೀವು ಕೂಡ ಕುತ್ಕೊಳ್ಳಿ. ನಿಮ್ಮತ್ತೆ ಹೀರೆಕಾಯಿ ಪಪ್ಪು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಇಂತಹ ಪಪ್ಪನ್ನ ನೀವು ಎಲ್ಲೂ ತಿಂದಿರಲ್ಲ. ಸಾರಿ ಮಾವಯ್ಯ, ನಮಗೆ ನಾನ್ ವೆಜ್ ಬೇಕು. ನಾಟಿ ಕೋಳಿ ಸಾರು ನಿಮ್ಮತ್ತೆ ಚೆನ್ನಾಗಿ ಮಾಡ್ತಾಳಮ್ಮ. ಬಂದ ಮೇಲೆ ನಿಮ್ಮತ್ತೆಗೆ ಹೇಳಿ, ಕೋಳಿ ತಗೊಂಬಂದು ಸಾರು ಮಾಡಿ ಕೊಡ್ತಾಳೆ. ನಮ್ಮ ಚಿಕನ್ ನಾವೇ ಮಾಡ್ಕೋತೀವಿ ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಅವ್ರ ಮಾತನ್ನ ಕೇಳಿಸ್ಕೊತಾಳೆ. ಸರಿ ಸೊಸೆ ಅಂದ್ರೆ, ಹೋಗಿ ನಾಟಿ ಕೋಳಿನ ಹಿಡೀರಿ, ನಿಮಗೆ ಇಷ್ಟ ಬಂದ ಹಾಗೆ ನೀವೇ ಮಾಡ್ಕೊಂಡು ತಿನ್ನಿ. ನನಗೆ ಶ್ರಮ ಕಡಿಮೆ ಮಾಡ್ತೀನಿ ಅಂದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳಿ. ಹೋಗಿ ನಮ್ಮ ನಾಟಿ ಕೋಳಿ ಕಾಲಿಗೆ ಕೆಂಪನೆ ದಾರಿ ಕಟ್ಟಿರುತ್ತೆ, ಹೋಗಿ ಹಿಡ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ಮಾಡ್ರನ್ ಸೊಸೆಯರಿಬ್ಬರು ಹೊರಗೆ ಬರುತ್ತಾರೆ. ದಾರ ಕಟ್ಟಿದ ನಾಟಿ ಕೋಳಿಗಾಗಿ ಎದುರು ನೋಡ್ತಾ ಇರ್ತಾರೆ. ಮನೆಗೆ ಸ್ವಲ್ಪ ದೂರದಲ್ಲೇ ಒಂದು ಕೆಸರಿನ ಗುಂಡಿ ಹತ್ರ ಅದು ಕಾಣಿಸುತ್ತದೆ. ಇಬ್ಬರು ಸೊಸೆರು ಅದನ್ನು ಹಿಡಿಬೇಕು ಅಂತ ಓಡ್ಕೊಂಡು ಹೋಗ್ತಾರೆ. ಅಷ್ಟೇ, ಆ ಕೋಳಿ ಅಲ್ಲಿಂದ ಓಡಿ ಹೋಗುತ್ತೆ. ಇಬ್ಬರು ಸೊಸೆಯರು ಕೆಸರು ಗುಂಡಿಯಲ್ಲಿ ಬೀಳುತ್ತಾರೆ. ಮನೆ ಹೊರಗೆ ನಿಂತ ಶಾರದಾ ನಗುತ್ತಾ, ಆಗ್ಲೇ ನಮ್ಮ ಮನೆಯಲ್ಲಿ ತುಂಟ ವಾರಗಿತ್ತಿಯರ ಹೋಳಿ ಹಬ್ಬ ಶುರುವಾಗೋಯ್ತು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮೈ ತುಂಬಾ ಕೆಸರು, ಸಗಣಿ, ಮಣ್ಣಿನಿಂದ ಅನಾಮಿಕ ಭಾವನಾ ನಾಟಿ ಕೋಳಿಯನ್ನು ಹಿಡ್ಕೊಂಡು ಬರ್ತಾರೆ. ನೀವಿಬ್ರು ಸ್ನಾನ ಮಾಡ್ಕೊಳ್ಳಿ, ನಾನು ಕೋಳಿ ಸರಿ ಮಾಡಿರ್ತೀನಿ ಎಂದು ಅವರ ಹತ್ರದಿಂದ ಕೋಳಿಯನ್ನ ತೆಗೆದುಕೊಳ್ಳುತ್ತಾಳೆ. ಅನಾಮಿಕ ಭಾವನಾ ಹೋಗುತ್ತಾರೆ. ಶಾರದಾ ಮಣ್ಣಿನ ಮನೆಯ ಹತ್ರ ಕೂತ್ಕೊಂಡು ಸಾರು ಮಾಡ್ತಾ ಇರ್ತಾಳೆ. ಹಾಗೆ ಆ ದಿನವೇನೋ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ, ಭಾವನಾ, ಶಾರದಾ, ಪ್ರಸಾದ್, ರಮೇಶ್, ವಿನೋದ್ ಹೋಳಿ ಸೆಲೆಬ್ರೇಷನ್ ಬಗ್ಗೆ ಮಾತನಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ, ನಿಜವಾಗೂ ಹೋಳಿ ಫೆಸ್ಟಿವಲ್ ಹೇಗೆ ಬಂತು ಹೇಳ್ತೀರಾ? ಸೊಸೆ ಅಂದ್ರೆ, ಹೋಳಿ ಹಬ್ಬದ ಆಚರಣೆ ಹಿಂದೆ ಎಷ್ಟೊಂದು ಕತೆ ಇದೆ. ಮುಖ್ಯವಾಗಿ ಈ ಹಬ್ಬ ಕೆಟ್ಟತನದ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯದ ಗಹನವಾಗಿ ನಡೆಸ್ಕೋತೀವಿ.
ಅಷ್ಟೇ ಅಲ್ಲ, ರಾಧಾಕೃಷ್ಣರ ದೈವಿಕ ಪ್ರೇಮಕ್ಕೆ ಪ್ರತೀಕವಾಗಿ ನಿಲ್ಲುತ್ತೆ ಅಂತ ಕೂಡ ಅಂತಾರೆ. ಹಳೆ ಸೇಡನ್ನು ಮರೆತು ಹೋಗಿ ಬಣ್ಣನ್ನು ಚೆಲ್ಲಿಕೊಳ್ಳುತ್ತಾ ಸ್ನೇಹವನ್ನು, ಐಕ್ಯತೆಯನ್ನು ಹೆಚ್ಚಿಸುವ ಹಬ್ಬನೇ ಇದು. ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವೆಂದ್ರೆ ಸೊಸೆಯರಿಗೆ ಏನ್ ಅರ್ಥವಾಗುತ್ತೆ ಶಾರದಾ, ವಿವರಾಗಿ ಹೇಳ್ಬೇಕಲ್ಲ. ಪೂರ್ವದಲ್ಲಿ ಹಿರಣ್ಯಕಶಿಪುವಿನ ಸೋದರಿ ಹೋಳಿಕಾ ಪ್ರಹ್ಲಾದನನ್ನು ಅಗ್ನಿಯಲ್ಲಿ ಹಾಕಿ ಸಾಯಿಸಬೇಕು ಅಂತ ನೋಡಿದಾಗ ಮಹಾವಿಷ್ಣುವಿನ ಭಕ್ತನಾದ ಪ್ರಹ್ಲಾದ ರಕ್ಷಿಸಲ್ಪಟ್ಟು ಹೋಳಿಕಾ ದಹನವಾಗುತ್ತಾಳೆ. ಅದಕ್ಕೆ ಕೆಟ್ಟನ್ನ ಅಗ್ನಿಯಲ್ಲಿ ಸುಟ್ಟು ಒಳ್ಳೆಯದನ್ನ ಆಚರಿಸಬೇಕು ಎನ್ನುವ ಸಂದೇಶವನ್ನು ಆಗಿನಿಂದ ಹೋಳಿಕಾ ಹಬ್ಬದಿಂದ ಹೋಳಿ ಉತ್ಸವ ನಡೆಯುತ್ತಾ ಬರ್ತಾ ಇದೆ. ಎಲ್ಲರೂ ಶ್ರದ್ಧೆಯಿಂದ ಕೇಳಿಸ್ಕೊತಾ ಇರ್ತಾರೆ. ಅಷ್ಟೇ ಅಲ್ಲಮ್ಮ ಸೊಸೆಯರೇ, ಶ್ರೀಕೃಷ್ಣ ರಾಧಾಳ ಮೇಲೆ ಬಣ್ಣವನ್ನು ಚೆಲ್ಲಿ ಈ ಹಬ್ಬವನ್ನು ಪ್ರಾರಂಭಿಸಿದ್ದಾನೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಅದಕ್ಕೆ ಈ ಹೋಳಿ ಹಬ್ಬವನ್ನು ಪ್ರೇಮಾನುರಾಗದ ಹಬ್ಬವೆಂದು ಭಾವಿಸಿ ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ ಕುಲ ಮತ ಭೇದವನ್ನು ಮರೆತು ಎಲ್ಲರೂ ಒಬ್ಬರಿಗೊಬ್ಬರು ಬಣ್ಣವನ್ನು ಹಾಕಿಕೊಳ್ಳುತ್ತಾ ಸ್ನೇಹ, ಪ್ರೇಮ, ಆನಂದವನ್ನು ಹಂಚ್ಕೋತಾರೆ. ಇದು ಆರೋಗ್ಯಕರವಾದ ಸಂಪ್ರದಾಯ ಅಂತ ಹೇಳ್ತಾ ಇದ್ದೆ ಅಲ್ಲಮ್ಮ. ಹೌದು ಮಗನೇ, ಚಳಿಗಾಲದಿಂದ ಬೇಸಿಗೆಗೆ ಬದಲಾಗುವಾಗ ಬರುವ ವಾತಾವರಣದ ಬದಲಾವಣೆಗೆ ಸರಿಯಾಗಿ ಸಹಜ ಸಿದ್ಧವಾದ ಬಣ್ಣಗಳ ಉಪಯೋಗ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಈ ಹಬ್ಬದ ಹಿಂದಿನ ದಿನ ರಾತ್ರಿ ಹೋಳಿಕಾ ದಹನ ನಡೆಸಿ ಮಾರನೇ ದಿನವೇನೋ ಧೂಳೇಟಿ ಅಂದರೆ ಬಣ್ಣಗಳ ಆಟ ಆಡ್ಕೋತಾರೆ. ಅಮ್ಮೋ ಅತ್ತೆ, ಹೋಳಿ ಹಬ್ಬದ ಬಗ್ಗೆ ತುಂಬಾ ಹೇಳಿದಿರ ನೀವು. ಈ ವಿಷಯ ನಮ್ಗೆ ಗೊತ್ತೇ ಇರ್ಲಿಲ್ಲ, ನೀವ್ ಹೇಳಿದ್ಮೇಲೆ ತಿಳಿತು. ಆದ್ರಿಂದ ನಮ್ಮ ಮಕ್ಕಳಿಗೆ ಕೂಡ ಹೇಳ್ತೀವಿ. ಸೊಸೆ ಅಂದ್ರೆ ಈ ದಿನ ಹೋಳಿಯನ್ನ ಹಳೆ ಪದ್ಧತಿಯಲ್ಲೇ ನಾವು ನಡೆಸಬೇಕು. ಹಳದಿ, ಕುಂಕುಮ ಮನೆಯಲ್ಲಿ ಮಾಡಿದ ಬಣ್ಣದಿಂದ ಮಾಡ್ಕೋಬೇಕು ಎಂದು ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕಾ ಸೇರ್ಕೊಂಡು, ಅತ್ತೆ ಈ ನ್ಯಾಚುರಲ್ ಕಲರ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ನಾವು ಡಿಜೆ ಹೋಳಿ ರೈನ್ ಡ್ಯಾನ್ಸ್ ಪ್ಲಾನ್ ಮಾಡಿದೀವಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಹೌದು ಅತ್ತೆ, ನಮ್ಮ ಫ್ರೆಂಡ್ಸ್ ನ ಇಲ್ಲಿಗೆ ಬನ್ನಿ ಅಂತ ಹೇಳಿದೀವಿ, ಎಲ್ರು ಬರ್ತಾ ಇದ್ದಾರೆ. ಕಲರ್ಸ್ ಬಾಂಬ್ಸ್ ಕೂಡ ತರಿಸ್ತಾ ಇದೀವಿ, ಫುಲ್ ಎಂಜಾಯ್ ಮಾಡ್ಬೇಕು ಅಂತ ನಾವ್ ಅಂದ್ಕೊಂಡಿದೀವಿ ಎಂದು ಹೇಳುತ್ತಾಳೆ ಭಾವನಾ. ಅದನ್ನು ಕೇಳಿ ಶಾರದಾಳ ಮುಖ ಬಾಡಿ ಹೋಗುತ್ತದೆ. ಹೋಳಿ ಅಂದ್ರೆ ದೇವರಿಗೆ ಪೂಜೆ ಮಾಡ್ಕೊಂಡು ಪ್ರಕೃತಿ ಕೊಟ್ಟ ಮುತ್ತುಕದ ಹೂವನ್ನು ತಂದು ಬಹಳ ಒಣಗಿಸಿ ಅದರ ಬಣ್ಣದಿಂದ ಹೋಳಿ ಆಡ್ಬೇಕು ಅಷ್ಟೇ ಹೊರತು ದಿಕ್ಕು ಮಾರಿದ ಡಿಜೆ ಏನೋ ಡ್ಯಾನ್ಸ್ ಏನೋ ಅದೆಲ್ಲ ಅತ್ತೆ ಎಂದು ಅನಾಮಿಕಾ ಏನೋ ಹೇಳಬೇಕು ಎಂದು ಪ್ರಯತ್ನ ಮಾಡುತ್ತಾ ಇರುವಾಗ ಶಾರದಾ ದುಃಖದಿಂದ ಹೊರಟು ಹೋಗುತ್ತಾಳೆ. ಮಾವ ಪ್ರಸಾದ್ ಕೂಡ ಏನೋ ಮಾತನಾಡದೆ ಹೊರಟು ಹೋಗುತ್ತಾನೆ. ನಮ್ಮ ಅತ್ತೆಗೆ ನಮ್ಮ ಸ್ಟೈಲು ಅರ್ಥವಾದ ಹಾಗಿಲ್ಲ ತಂಗಿ. ಹೌದು ಅಕ್ಕ, ಆದ್ರೆ ಅತ್ತೆ ಮನಸ್ಸು ನೋಡ್ತಾ ಇದೆ ಏನೋ ಅನ್ಸುತ್ತೆ. ನೀವು ನಿಮ್ಮ ಸ್ಟೈಲ್ ಅಲ್ಲೇ ನಡೆಸ್ಕೊಳ್ಳಿ, ಆದ್ರೆ ಅಮ್ಮ ಅಪ್ಪನ ಕೂಡ ಹ್ಯಾಪಿಯಾಗಿರುವ ಹಾಗೆ ಏನಾದ್ರೂ ಪ್ಲಾನ್ ಮಾಡಿ. ಹೌದು ಭಾವನಾ, ನಾವು ಇಲ್ಲಿಗೆ ಬಂದಿದ್ದು ಅಮ್ಮನವರ ಜೊತೆ ಸಂತೋಷದಿಂದ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿರುವಾಗ ಅವರ ಆನಂದವೇ ಲೆಕ್ಕವಿಲ್ದಿದ್ರೆ ಏನ್ ಹೇಳು. ನಮಗೆ ಮಾತ್ರ ಅತ್ತೆ ಮಾವ ಬೇಡ ಅಂತ ಹೋಳಿ ನಡೆಯೋದು ಇಷ್ಟನಾ ಹೇಳಿ? ಎಲ್ಲರೂ ಸೇರಿ ಆನಂದದಿಂದ ನಡೆಸೋಣ, ಅದಕ್ಕೆ ತಕ್ಕ ಪ್ಲಾನ್ ಏನೋ ಅನ್ನೋದೇ ಆಲೋಚಿಸ್ತಾ ಇದ್ದೀನಿ. ಅಕ್ಕ, ಇದ್ರಲ್ಲಿ ಅಷ್ಟೆಲ್ಲ ಆಲೋಚಿಸೋದಕ್ಕೇನೂ ಇಲ್ಲ. ಮೊದ್ಲು ನಾವು ಅತ್ತೆ ದಾರಿಗೆ ಹೋಗೋಣ, ಆ ನಂತರ ಅತ್ತೆಯವರನ್ನ ನಮ್ಮ ದಾರಿಗೆ ತರಿಸ್ಬೇಕು. ಆಗ ಹೋಳಿ ಸೆಲೆಬ್ರೇಷನ್ಸ್ ನಾವು ಅಂದುಕೊಂಡಕ್ಕಿಂತ ಡಬಲ್ ಆಗುತ್ತೆ ಎಂದು ಭಾವನಾ ಹೇಳಿದ ಐಡಿಯಾ ಹಿಡಿಸುತ್ತದೆ. ಮಾರನೇ ದಿನ ಹೋಳಿ ಹಬ್ಬ. ಅತ್ತೆ ಶಾರದಾ ಎದ್ದು ಹೊರಗೆ ಬಂದು ನೋಡುತ್ತಾಳೆ. ಮನೆಯ ಮುಂದೆ ದೊಡ್ಡ ರಂಗೋಲಿ ಬಣ್ಣದಿಂದ ಬಹಳ ಅಂದವಾಗಿರುತ್ತದೆ. ಶಾರದಳ ಕಣ್ಣಲ್ಲಿ ಆನಂದ ಬರುತ್ತದೆ. ಯಾರು ಹಾಕಿರ್ತಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಭಾವನಾ ಸೀರೆ ಉಟ್ಟುಕೊಂಡು ಶಾರದಳ ಹತ್ರಕ್ಕೆ ಬರ್ತಾರೆ. ತನ್ನ ಸೊಸೆಯರನ್ನು ಹಾಗೆ ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ. ಅತ್ತೆ, ಈ ಸಲ ನಿಮ್ಮ ಸ್ಟೈಲ್ ಅಲ್ಲಿ ಹೋಳಿ ಶುರು ಮಾಡೋಣ. ಆ ಮಾತನ್ನು ಕೇಳುತ್ತಲೇ ಶಾರದಂಗೆ ಕಣ್ಣಲ್ಲಿ ನೀರು ಬರುತ್ತೆ. ನನಗಾಗಿ ನಿಮ್ಮ ಸ್ಟೈಲ್ ಬದಲಾಯಿಸ್ಕೊಂಡ್ರ ಸೊಸೆ ಅಂದ್ರೆ? ನಿಮ್ಗಾಗಿ ಅಲ್ಲತ್ತೆ, ನಮ್ಮೆಲ್ಲರಿಗಾಗಿ. ಮನೆಯೊಳಗೆ ಬನ್ನಿ ಅತ್ತೆ, ಪೂಜೆ ಶುರು ಮಾಡೋಣ. ಎಲ್ಲರೂ ಮನೆಯಲ್ಲಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾರೆ. ಶಾರದಾ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. 10 ನಿಮಿಷದಲ್ಲಿ ಶಾರದಾ ಆರತಿ ಮಾಡಿ ಗಂಟೆ ಹೊಡೆಯುತ್ತಾಳೆ. ಎಲ್ಲರೂ ಆರತಿ ತಗೋತಾರೆ. ಪೂಜೆಯಾದ ಮೇಲೆ ಈಗ ನಮ್ಮ ಟರ್ನತ್ತೆ, ನೀವು ಕೂಡ ನಮ್ ಸ್ಟೈಲ್ಗೆ ಬರಬೇಕು. ನಾನಾ ಎಂದು ಶಾರದಾ ಎಷ್ಟು ಹೇಳಿದ್ರು ಕೇಳಿಸಿಕೊಳ್ಳದೆ ಶಾರದಾಳನ್ನು ಒಳಗಿಡೆಗೆ ಕರ್ಕೊಂಡು ಹೋಗ್ತಾರೆ. ಪ್ರಸಾದ್, ರಮೇಶ್, ವಿನೋದ್ ಬೆಳ್ಳನೆ ಬಟ್ಟೆಯಲ್ಲಿ ಇರುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಶಾರದಂಗೆ ವೈಟ್ ಕಲರ್ ಸೀರೆ ಉಡಿಸುತ್ತಾರೆ. ಹೊರಗೆ ಡಿಜೆ ಸಾಂಗ್ ಶುರುವಾಗುತ್ತದೆ. ಬಣ್ಣಗಳ ನೀರು ಸೇರಿದ ವಾಟರ್ ಟ್ಯಾಂಕ್ ಬರುತ್ತೆ. ಮೊದಲು ಶಾರದಾ ಸಂಕೋಚ ಪಡುತ್ತಾಳೆ. ಅಮ್ಮ, ಚಿಕ್ಕಂದಿನಲ್ಲೇ ನೀನು ನಮ್ಮ ಹತ್ರ ಬಣ್ಣದಿಂದ ಆಡ್ತಾ ಇದ್ಯಲ್ಲ ಎಂದು ವಿನೋದ್ ಕೇಳುತ್ತಾನೆ. ಶಾರದಾ ಬಣ್ಣಗಳನ್ನು ಎಲ್ಲರ ಮೇಲೆ ಸುರಿಯುತ್ತಾಳೆ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಎಂದು ಅರಚುತ್ತಾಳೆ. ಆ ಅರಚಾಟ ಕೇಳಿ ಎಲ್ಲರೂ ಸಂತೋಷ ಪಡುತ್ತಾಳೆ. ಶಾರದಾ ಕೂಡ ಚಿಕ್ಕ ಮಕ್ಕಳ ಹಾಗೆ ನಗುತ್ತಾ ಡ್ಯಾನ್ಸ್ ಮಾಡುತ್ತಾಳೆ. ಸೊಸೆಯರ ಹಾಡು ಅತ್ತೆ ಮಾಡರ್ನ್ ಆಗಿ ಹೋಯ್ತು. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಹಾಗೆ ಎಲ್ಲರೂ ಸೇರಿ ಮಧ್ಯಾಹ್ನದವರೆಗೂ ಹೋಳಿ ಹಬ್ಬ ಮಾಡುತ್ತಾರೆ. ಈ ದಿನ ನನಗೊಂದು ವಿಷಯ ಅರ್ಥವಾಯ್ತು ಸೊಸೆ ಅಂದ್ರೆ,
ಸಾಂಪ್ರದಾಯ ಇರ್ಬೇಕು, ಆನಂದ ಕೂಡ ಇರ್ಬೇಕು. ಎರಡು ಸೇರಿದ್ರೆ ಅಲ್ವಾ ಹಬ್ಬ. ಅತ್ತೆ, ನೀವಿದ್ದರೆ ನಮ್ಮ ಹಬ್ಬಕ್ಕೆ ನಿಜವಾದ ಬಣ್ಣ ಬರುತ್ತೆ. ನೀವು ಸೊಸೆಂದ್ರಲ್ಲಮ್ಮ, ಮಕ್ಕಳು. ಆ ನಂತರ ಎಲ್ಲರೂ ಸೇರಿ ಅಂದವಾಗಿ ತಯಾರಾಗಿ ಅಡಿಗೆ ಮಾಡಿಕೊಂಡು ನಗುತ್ತಾ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾರೆ. ಆ ಮನೆಯಲ್ಲಿ ಆ ದಿನ ಬಣ್ಣ ಮಾತ್ರವೇ ಅಲ್ಲ, ಅವರ ಮನಸ್ಸು ಕೂಡ ಸೇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.